ಗಂಗಾವತಿ ನಗರದ ಎಪಿಎಂಸಿಯಲ್ಲಿ ಇಂದು ಸ್ಪಂದನ ವಿವಿಧೇಶ ಸೌಹಾರ್ದ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಇಂದು ಶ್ರೀಗಳು ಮತ್ತು ಗಣ್ಯರಿಂದ ಲೋಕಾರ್ಪಣೆಯನ್ನು ಮಾಡುವುದರ ಮೂಲಕ ಬೃಹತ್ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆಯನ್ನು ಆಯೋಜಿಸಲಾಯಿತು. ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ಬ್ರಹ್ಮ ಷಡಕ್ಷರಿ ಪೊನ್ನ ಪಂಕೋದಿಯಗಳ ಪುಣ್ಯಾರಾಮ, ಮಾನವರಾಮಾನಂದ ಕವೀರರ ಭಾರತ ಜನನಿಯ ಕರುಣಾಕಣಜ ಕಣರ ನೆಚ್ಚಿನ ಪೀಡೆ, ಕೃಷ್ಣ ಶರಾವತಿ ತುಂಗಾ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕ ಜೈನ ಉದ್ಯಾನ, ನಮದೆ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಕಿತ್ತುಳುವುದ ನವ ಬಿಡುವುದೇ ಇಲ್ಲ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ಶಿಲ್ಪಿಗಳೆಸದರು ಕವಿಗಳು ಬರೆದರು, ಶಿಲ್ಪಿಗಳೆಸದರು ಕವಿಗಳು ಬರೆದರು, ಉಳುವ ಯೋಗಿಯ ನೋಡಲ್ಲಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡನ್ನೊಡೆಯ ಜ್ಯೋತಿ ಘಾಟಿಸ್ತಾ ಇದ್ದಾರೆ. ಒಂದು ನಿಮಿಷ ಲಾಸ್ಟ್ ಸರ್, ಒಂದು ಸೆಕೆಂಡ್ ಎಲ್ಲ ರಿಲೋಡಿ ಸರ್. ಸರ್ ಮುಂದೆ ಬನ್ನಿ ಸರ್. ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ತದೆ. ದಯವಿಟ್ಟು ಸಹಕಾರಿ ಬಂಧುಗಳು, ಸೌಹಾರ್ದ ಸಹಕಾರಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ನಂಜನಗೌಡರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವ್ರನ್ನ ಕೇಳ್ಕೊತಾನೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಗೌರವಾನ್ವಿತ ನಿಕಟಪೂರ್ವ ಸಂಸದರಾಗಿರ್ತಕ್ಕಂಥ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಶ್ರೀ ಪದಾಧಿಕಾರಿಗಳ ಪರವಾಗಿ ಗೌರವಾರ್ಪಣೆ. ತದನಂತರದಲ್ಲಿ ಇಲ್ಲಿಯವರೆಗೆ ಉದ್ಘಾಟನೆ ನೆರವೇರಿಸಿ ಮಾತನಾಡಿರತಕ್ಕಂಥ ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಯಮಿತ ಬೆಂಗಳೂರು, ಕ್ಷಮೆಯನ್ನು ಕೋರೋದ್ರ ಮೂಲಕ ವಿನಮ್ರತೆಗೆ ಗಂಗಾವತಿಯ ಸ್ಪಂದನ ವಿವಿಧೋದ್ದೇಶ ಸಭೆಯ ಶ್ರೀ ಸಜ್ಜನ ಪ್ರಕಾಶ್ ರವರು ವಿಶೇಷ ಆಹ್ವಾನಿತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತರು ಉದ್ಘಾಟನೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಮಾತುಗಳನ್ನು ನಮಗೆ ಹಂಚ್ಕೋಬೇಕಂತ ಕೇಳ್ಕೊತೇನೆ. ಕುಮಾರಪ್ಪ ಸಿಂಗ್ನವರು ವೇದಿಕೆ ಬರಬೇಕು, ಸನ್ಮಾನವನ್ನು ನೆರವೇರಿಸಲಿಕ್ಕೆ ವ್ಯವಹಾರವನ್ನು ಮಾಡಿರ್ತಕ್ಕಂಥ ಎಲ್ಲರ ಜೊತೆಗೂಡಿ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಈ ಒಂದು ನಮ್ಮ ಸಂಸ್ಥೆಯ ಒಟ್ಟು ಏನು ಬಂಡವಾಳ ಕೇವಲ 11 ಲಕ್ಷ ಇದ್ದಂಥದ್ದು ಇವತ್ತು ಕೋಟ್ಯಾನುಗಟ್ಟಲೆ ಆಗಿದೆ. ಅಂದರೆ ನಮ್ಮ ಅಧ್ಯಕ್ಷರ ಪರಿಶ್ರಮ ಹಾಗೂ ಆಡಳಿತ ಮಂಡಳಿಯವರ ಪರಿಶ್ರಮ ಅಂದರೆ ತಪ್ಪಾಗಲಿಕ್ಕಿಲ್ಲ. APMC ಅವರು 100/100 ಜಾಗವನ್ನು ನಮ್ಮ ಸಂಸ್ಥೆಗೆ ನೀಡಿ 15 ಲಕ್ಷ ರೂಪಾಯಿಗಳನ್ನು APMCಗೆ ನಾವು ಕಟ್ಟಿದ್ದೇವೆ. ಇವತ್ತು ಈ ಒಂದು ನೂತನ ಕಟ್ಟಡವನ್ನು
ಪ್ರಾರಂಭ ಮಾಡಿದ್ದೇವೆ. ನಮ್ಮ ಸಂಸ್ಥೆಯಿಂದ ಇಲ್ಲಿ ಮತ್ತೊಂದು ಬ್ರ್ಯಾಂಚನ್ನು ಮಾಡ್ತಕ್ಕಂಥ ಉದ್ದೇಶದೊಂದಿಗೆ ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಅಧ್ಯಕ್ಷರಿಗೆ ಸೌಹಾರ್ದ ಫೆಡರೇಷನ್ನವರು 2022ರಲ್ಲಿ ಶ್ರೇಷ್ಠ ಸಹಕಾರಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಹಾಗೂ ಕರ್ನಾಟಕ ಸರ್ಕಾರದಿಂದ 2024ರಲ್ಲಿ ಸಹಕಾರಿ ರತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನೀಡುವುದರ ಮುಖಾಂತರ ನಮ್ಮ ಅಧ್ಯಕ್ಷರ ಗೌರವ ಮತ್ತು ನಮ್ಮ ಸಂಸ್ಥೆಯ ಗೌರವವನ್ನು ಎತ್ತರಕ್ಕೆ ಒಯ್ದಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಸಂದರ್ಭದಲ್ಲಿ ಪ್ರಾರಂಭದಿಂದಲೂ ಸಹಿತ ಇವತ್ತಿನವರೆಗೆ ಅಧ್ಯಕ್ಷರಾಗಿ ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡಿ ನಮ್ಮ ಗ್ರಾಹಕರ ಪ್ರೀತಿಗೆ ಪಾತ್ರರು ಮತ್ತು ಸಿಬ್ಬಂದಿಯ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ನಾಗಲಿಂಗಪ್ಪ ಪತ್ತಾರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಜಾಸ್ತಿ ರಾಘವೇಂದ್ರ ಶ್ರೀ ಹೇಳ್ತಿದಾರಂದ್ರೆ ಜಾಸ್ತಿನೇ ಇರ್ಬೋದು. ಯಾಕಂದರೆ ಫೈನಾನ್ಷಿಯರ್ ಅವರೇ ಅದರಿಂದ ಒಂದು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಸಂಸ್ಥೆಗೆ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇವತ್ತು ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ಬಂಜಾರ ಸಮಾಜದ ಒಂದು ಸಮಾವೇಶ ಇದೆ, ಅದಕ್ಕೆ ಭಾಳಷ್ಟು ತಡವಾಗಿದೆ. ಅದರಿಂದ ಇವತ್ತು ನಾನು ಎಲ್ಲರೂ ಕ್ಷಮೆಯನ್ನು ಕೇಳಿಕೊಳ್ತಾ ಇದ್ದೀನಿ. ಇದು ಈ ಒಂದು ಕಟ್ಟಡ ನೋಡ್ತಾ ಇದ್ದರೆ ಇವತ್ತು ನಿಜವಾಗ್ಲೂ ಯಾವ ಬ್ಯಾಂಕಲ್ಲಿ ಇಂಥ ಒಂದು ಒಳ್ಳೆಯ ಕಟ್ಟಡ ಇಲ್ಲ. ಯಾಕಂದರೆ ಮಳಿಗೆ ಮತ್ತು ಮೇಲೆ ಒಂದು ದೊಡ್ಡ ಕನ್ವೆನ್ಷನ್ ಹಾಲ್ ಕೂಡ ಮಾಡ್ತಾಯಿದ್ದಾರೆ. ಸೊ ಇಂಥ ಒಂದು ಕಟ್ಟಡಕ್ಕೆ ಇವತ್ತು ಏನನ್ನು ಆಗಿದ್ದಪ್ಪ ಅಂದರೆ ಇದು ಇದಕ್ಕೆ ಕಾರಣ ಅಧ್ಯಕ್ಷರು ಮತ್ತು ಎಲ್ಲ ಡೈರೆಕ್ಟರ್ಸ್ಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ಒಂದು ಮಹತ್ವವಾದಂಥ ದಿವಸ ಇವತ್ತು ಬ್ಯಾಂಕ್ ಬೆಳೀತಾ ಇದೆ, ಈ ಸಂಸ್ಥೆ ಬೆಳೀತಾ ಇದೆ. ಇನ್ನು ಸಾಕಷ್ಟು ಅಭಿವೃದ್ಧಿ ಒಂದು ಲಾಭವನ್ನು ಈ ಸಂಸ್ಥೆಗೆ ಬರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಮತ್ತು ಈ ಮುಂದೆ ನನಗೆ ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿ ಮುಂದಿನ ಯೋಜನೆಗೆ ಇನ್ನೂ ಕಟ್ಟಡದಲ್ಲಿ ನಾವು ಗೋಡನ್ ಕಟ್ಟಬೇಕು ಅಂತ ಕೂಡ ಇದ್ದ ಜಾಗ ಕೂಡ ಉಳಿಸ್ಕೊಂಡಿದ್ದಾರೆ. ಒಂದು ಒಳ್ಳೆಯ ಕಟ್ಟಡ ಮತ್ತು ಜಾಗ ಸೇರಿ ಕೇವಲ 75 ಲಕ್ಷ ರೂಪಾಯಿಗಳಲ್ಲಿ ಈ ಥರದ ಒಂದು ಕಟ್ಟಡವನ್ನು ಮತ್ತು ಜಾಗವನ್ನು ಖರೀದಿ ಮಾಡ್ತಕ್ಕಂಥದ್ದು ಈ ಒಂದು ಆಡಳಿತ ಮಂಡಳಿಯವರಿಗೆ ಮತ್ತು ಅದರ ನೇತೃತ್ವ ವಹಿಸಿರ್ತಕ್ಕಂಥ ನಾಗಲಿಂಗಪ್ಪ ಪತ್ತಾರ್ ಅವರಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಂಸ್ಥೆ ಚಿಕ್ಕದು ದೊಡ್ಡದು ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ. ಇವತ್ತು ಸಹಕಾರ ಚಳುವಳಿಯ ಸಹಕಾರ ಆಂದೋಲನದ ಮುಖ್ಯ ಉದ್ದೇಶ ಏನಿದೆ ಅದನ್ನು ಗುರಿಯಾಗಿಟ್ಟುಕೊಂಡು ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಕ್ಕಂಥದ್ದೇ ಶ್ರೇಷ್ಠ. ಅದು ಸಣ್ಣದು ದೊಡ್ಡದು ಅಂತ ಪ್ರಶ್ನೆ ಅಲ್ಲ. ಇವತ್ತು 11 ಲಕ್ಷದಿಂದ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ 5 ಕೋಟಿಗಿಂತ ಹೆಚ್ಚು ದುಡಿಯುವ ಬಂಡವಾಳ ಹೊಂದಿ ಸುಮಾರು 3 ಕೋಟಿ 22 ಲಕ್ಷ ಸಾಲ ಕೊಟ್ಟು ಒಂದು 322 ಲಕ್ಷ 3 ಕೋಟಿ 22 ಲಕ್ಷ ಠೇವಣಿ ಹೊಂದಿ ಒಂದು ಮುನ್ನಡೀತಾ ಇರತಕ್ಕಂಥ ವ್ಯವಸ್ಥೆಯನ್ನು ನೋಡಿದರೆ ಮತ್ತು ಉದ್ದೇಶಕ್ಕಾಗಿ ಒಂದು ಸಂಸ್ಥೆ ಆಗಿರೋದ್ರಿಂದ ಮುಂದೆ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ನಮ್ಮ ರೈತ ಬಾಂಧವರಿಗೆ ಮತ್ತು ನಮ್ಮ ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಯೋಜನೆಗಳನ್ನು ಹಮ್ಮಿಕೊಳ್ತಕ್ಕಂಥ ಗುರಿಯನ್ನು ಇಟ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಸನ್ಮಾನ್ಯ ರಾಘವೇಂದ್ರ ತಮ್ಮ ನಾವು ಕೂಡ ಈ ಚಳುವಳಿಯಲ್ಲಿ ಸಾಕಷ್ಟು ಬೆಳೆದೀವಿ ಮತ್ತು ಬೆಳೆಸ್ತೀವಿ ಅಂತಕ್ಕಂಥ ಭರವಸೆಯನ್ನ ನಮ್ಮೆಲ್ಲರಿಗೂ ಮೂಡಿಸಿದ್ದಾರೆ ಬಂಧುಗಳು. ಇವತ್ತು ನಮ್ಮ ಯಾವುದೇ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ ನಮ್ಮ ಸಂಸ್ಥೆಗೆ ನಾವು ಸೀಮಿತರಾಗ್ತೀವಿ ಬಹುಶಃ. ಆದರೆ ನಾಗಲಿಂಗಪ್ಪ ಪತ್ತಾರ್ ಅವರ ಹಿನ್ನೆಲೆ ನೋಡಿದ್ರೆ ಅವರು ಯಾವತ್ತೂ ಕೂಡ ತಮ್ಮ ಸಂಸ್ಥೆಯ ಶ್ರೇಯ ಬುದ್ಧಿ ಅಷ್ಟೇ ಬಯಸ್ತವರಲ್ಲ, ಇಡೀ ಸಹಕಾರ ಚಳುವಳಿಯನ್ನೇ ಬೆಳೆಸಬೇಕು. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಒಕ್ಕೂಟದ ಅಧ್ಯಕ್ಷರಾಗಿ ಕೂಡ ಸಾಕಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ. ಬೇರೆ ಬೇರೆ ಸಹಕಾರ ಚಳುವಳಿಯಲ್ಲಿ ವಿಶೇಷ ಜವಾಬ್ದಾರಿಗಳನ್ನು ಹೊತ್ಕೊಂಡು ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದಾರೆ ಬಂಧುಗಳು. ಇವತ್ತು ಕೇಂದ್ರ ಸರ್ಕಾರ ನಾವು ಮೊನ್ನೆ ಕಳೆದ ತಿಂಗಳು ಒಂದು ಕೋಆಪರೇಟಿವ್ ಪಾಲಿಸಿ ತಂತೆ, ಒಂದು ಹೊಸ ಕೋಆಪರೇಟಿವ್ ಪಾಲಿಸಿ. ಅದರ ಮುಖ್ಯ ಉದ್ದೇಶ ಏನಿದೆಯಪ್ಪ ಅಂತಂದರೆ ಈ ಸಹಕಾರ ಸಂಘಗಳೇ ಮುಂದಿನ ಭವಿಷ್ಯ ಅಂತಕ್ಕಂಥದ್ದು. ಸಹಕಾರ ಸಂಘಗಳಿಂದಲೇ ನಮ್ಮ ಎಲ್ಲ ಆಗು ಇತಿಹಾಸವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಇತಿಹಾಸವನ್ನು ತಿಳಿಯದಿದ್ದರೆ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೂಡ
ಒಂದು ಕಡೆ ಈ ಮಾತನ್ನು ಹೇಳ್ತಾರೆ. ಹಾಗಾಗಿ ಜೀವನದಲ್ಲಿ ಸಾಧನೆಯ ದಿನಗಳಂತನೂ ಕೂಡ ನಾವು ಮೆಲುಕು ಹಾಕ್ಬೇಕು. ಏನಿವತ್ತು ನಮ್ಮ ಜೀವನದಲ್ಲಿ ನಾವು ಶಾಶ್ವತ ಆದರೆ ನಾವು ಮಾಡಿರ್ತಕ್ಕಂಥ ಸಾಧನೆ ಏನಿದೆ ಅಥವಾ ಯೋಜನೆ ಏನಿದೆ ಅದು ನಮ್ಮ ನಿರಂತರವಾಗಿರ್ತಕ್ಕಂಥದ್ದೇ ಇವತ್ತ ಸಾಧನೆ ಅಂತ ಕೂಡ ನಾವು ಭಾವಿಸ್ಬೇಕಾಗುತ್ತೆ. ಹಾಗಾಗಿ ಇವತ್ತು ನಮ್ಮ ಈ ಒಂದು ಸಹಕಾರಿ ಸಂಸ್ಥೆಯನ್ನು ಹುಟ್ಟಾಕಿರ್ತಕ್ಕಂಥ ಆತ್ಮೀಯರಂತ ನಾಗಲಿಂಗಪ್ಪ ಪತ್ತಾರವರು ಮತ್ತು ರಾಘವೇಂದ್ರ ಶ್ರೇಷ್ಠಿರು ನಿಜವಾಗಲೂ ಕೂಡ ಟೀಮಿಗೆ ನಾನು ಮೊದಲನೇ ಸಂದರ್ಭದಲ್ಲಿ ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. 2007ರಲ್ಲಿ ಪ್ರಾರಂಭ ಆಗಿ ಸತತ ಈಗ 19 ವರ್ಷಗಳ ಸತತ ಇದು ನಮ್ಮೆಲ್ಲ ಜವಾಬ್ದಾರಿ ಅಂತ ಕೂಡ ನಾವು ಭಾವಿಸೋಣ. ಹಾಗಾಗಿ ಇವತ್ತು ಇಲ್ಲಿ ಒಂದೆರಡು ವಿಷಯಗಳನ್ನು ನಾವು ಗಮನಿಸಬೇಕಾಗುತ್ತೆ. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ, ಟೆಂಪರೆನ್ಸ್ ಈಸ್ ದ ಬೆಸ್ಟ್ ಫಿಸಿಕ್ಸ್ ಅಂತ. ಅಂದರೆ ಪ್ರಾಮಾಣಿಕತೆ ಅನ್ನೋದನ್ನು ಅತ್ಯುತ್ತಮವಾದ ಒಂದು ನೀತಿ, ಹಾಗೆ ಟೆಂಪರೆನ್ಸ್ ದ ಬೆಸ್ಟ್ ಫಿಸಿಕ್ಸ್ ಅನ್ನೋದಲ್ಲ, ಆತ್ಮವಿಶ್ವಾಸ ಒಂದು ಭೌತಿಕವಾದ ಏನು ಗೊತ್ತಾ ಕೌಶಲ್ಯತೆಯ ಒಂದು ಭದ್ರ ಬುನಾದಿ ಅಂತೇಳಿ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ಇಲ್ಲಿ ಎರಡನ್ನು ನಾವು ಗಮನಿಸ್ತೇವೆ. ಆನೆಸ್ಟ್ ಇಸ್ ದ ಬೆಸ್ಟ್ ಪಾಲಿಸಿ ಅಂತಂದರೆ ಯಾರು? ನಾಗಲಿಂಗಪ್ಪ ಪತ್ತಾರ. ಇನ್ನೊಬ್ರು ಯಾರು? ಟೆಂಪರೆನ್ಸ್ ಇಸ್ ದ ಬೆಸ್ಟ್ ಫಿಸಿಕ್ಸ್, ರಾಘವೇಂದ್ರ ಶೆಟ್ಟಿ. ಆತ್ಮಬಲ ಏನಿರ್ತದಲ್ಲ, ಆತ್ಮಬಲ ಇದ್ದಾಗ ಇವೆಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥದ್ದು ನೋಡಿದಾಗ ನಾವೆಲ್ಲರೂ ಕೂಡ ಖುಷಿ ಪಡಬೇಕಾಗ್ತದೆ. ಮತ್ತು ಇವತ್ತು ನಮ್ಮ ವಿಶ್ವನಾಥ್ ಅವರು RDCC ಬ್ಯಾಂಕ್ ಅಧ್ಯಕ್ಷರು ಹೇಳಿದರು, ಇದರ ಹೆಸರು ವಿವಿಧೋದ್ದೇಶ ಸಹಕಾರಿ ಸಂಘ ಅಂತ. ಅಂದರೆ ನಾಗಲಿಂಗಪ್ಪ ಪತ್ತಾರ್ ಅದಕ್ಕೆ ಶ್ರೇಷ್ಠಿ ಆ್ಯಂಡ್ ಅವರ ಆಡಳಿತ ಮಂಡಳಿಯವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಸಲ್ಲುತ್ತೆ ಬಂಧುಗಳೇ. ಈ ಸಂದರ್ಭದಲ್ಲಿ ಅವರೆಲ್ಲರನ್ನ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ವಂದನೆಯನ್ನು ಸಲ್ಲಿಸ್ತೀನಿ. ಬಂಧುಗಳೇ, ಈ ಒಂದು ಸಹಕಾರಿ ಸಂಸ್ಥೆಗೆ ಒಂದು ಕಟ್ಟಡವನ್ನು ಆದ ಮೇಲೆ ತನ್ನ ಸದಸ್ಯರಿಗೆ ಮತ್ತು ಸಾರ್ವಜನಿಕರ ಮಧ್ಯದಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ಮೂಡುತ್ತೆ. ಸಹಕಾರಿ ಸಂಸ್ಥೆಯನ್ನು ಹೆಚ್ಚು ಎತ್ತರಕ್ಕೆ ಬೆಳೀಲಿಕ್ಕೆ ಸಹಕಾರಿಯನ್ನಾಗುತ್ತೆ. ಇವತ್ತು ಕೇವಲ 11 ಲಕ್ಷದಿಂದ ಪ್ರಾರಂಭವಾದಂಥ ಸಹಕಾರಿ ಸಂಸ್ಥೆ ಇವತ್ತು 5 ಕೋಟಿ ತನ್ನ ದುಡಿಯುವ ಬಂಡವಾಳವನ್ನು ಹೊಂದಿದೆ. ಈ 5 ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿದೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರ ವಿಶ್ವಾಸವನ್ನು. ಇವತ್ತು ಸಹಕಾರಿ ಸಂಸ್ಥೆಗಳು ಈ ಪ್ರಮಾಣದಲ್ಲಿ ಇವತ್ತು ರಾಜ್ಯದಲ್ಲಿ ಸೌಹಾರ್ದ ಸಹಕಾರಿ ಚಳವಳಿ ಬಂದ ಮೇಲೆ ಬಹುಶಃ ನಾವೆಲ್ಲರೂ ನೋಡಿದ್ದೀವಿ, ಬಹುತೇಕ 90% ಎಲ್ಲ ಫೈನಾನ್ಸ್ಗಳನ್ನು ನಿಂತಿದ್ದಾವೆ. ಸಹಕಾರಿ ಸಂಸ್ಥೆಗಳಿಗೆ ಫೈನಾನ್ಸ್ಗಳಿಗಿರ್ತಕ್ಕಂಥ ವ್ಯತ್ಯಾಸವೇನು? ಸಹಕಾರಿ ಸಂಸ್ಥೆಗಳು ಹೆಚ್ಚು ಹೆಚ್ಚು ಹುಟ್ಟುವುದರಿಂದ ಸಮಾಜದಲ್ಲಿ ಹಣಕಾಸಿನ ಶೋಷಣೆ ನಡೀತಕ್ಕಂಥ ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ. ನಾವು ಫೈನಾನ್ಸಲ್ಲಿ 3, 4, 5 ಬಡ್ಡಿಯನ್ನು ನಾವು ಕೊಟ್ಟಿರತಕ್ಕಂಥದ್ದು ನಮ್ಮ ಅನೇಕ ಜನರಿಗೆ ಇದು ಗೊತ್ತಿದೆ. ಇವತ್ತು ಇಲ್ಲಿ ಬಹಳ ಅತ್ಯಂತ ಕಡಿಮೆ ದರದಲ್ಲಿ ನಾವು ಹಣವನ್ನು ಪಡಿತೀವಿ. ಸಹಕಾರ ಚಳವಳಿಯ ಮೂಲ ಉದ್ದೇಶ ಬಂದಿರತಕ್ಕಂಥದ್ದೇ ಸಮಾಜದಲ್ಲಿನ ಶೋಷಣೆ ಮುಕ್ತವನ್ನು ಮಾಡಬೇಕು, ಶೋಷಣೆ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಸಹಕಾರ ಚಳವಳಿ. ಆದ ಕಾರಣ ವಿಶೇಷವಾಗಿ ಅನ್ಯತೆ ಭಾವಿಸಬಾರ್ದು. ಇದು ನಮ್ಮ ಸಂಸ್ಥೆ, ವಿಶೇಷವಾಗಿ ಸಹಕಾರ ಸಂಸ್ಥೆ ಅಂದರೆ ನಮ್ಮ ಸಂಸ್ಥೆ. ನಾನು ಸಹಿತ CBS ಬ್ಯಾಂಕಿನ ನೂತನ ನಿರ್ದೇಶಕರಾಗಿ ಜೊತೆಗೆ ಅನೇಕ ಸಹಕಾರ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದ್ರ ಮುಖಾಂತರ ಇವತ್ತು ನಾವು ಕಾರ್ಯ ಮಾಡ್ತಾ ಇದ್ದೇವೆ. ಇದು ಬಹಳ ಪವಿತ್ರವಾದಂಥ ಕ್ಷೇತ್ರ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ವಿಶೇಷವಾಗಿ ನನ್ನನ್ನು ಕರೆಸಿ, ಯಾಕಂದರೆ ಪತ್ತಾರವ್ರು ನಿನ್ನೆ ಫೋನ್ ಮಾಡಿ ಹೇಳೋರು ಬರಲೇಬೇಕ್ರಿ. ನಾನಂದೆ ನಾನು 100ಕ್ಕೆ 100 ಬಂದೇ ಬರ್ತೀನಿ. ಯಾಕಂದ್ರೆ ನಮಗೂ ಕೆಲಸ ಇಲ್ಲದಾಗ ಯಾವ ನಮ್ಮ ಸಂಸ್ಥೆ ಉದ್ಘಾಟನೆ ಅದಾವ, ಯಾವ ಏನದಾವ ಮೊದಲಲ್ಲಿ ಹೋಗುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಯಾಕಂದ್ರೆ ನಾವು ಒಂದು ಹಾಸ್ಯವಾಗಿ ಹೇಳೋದ್ರೆ ಒಂದು ಮಾತು ಹೇಳ್ತೀನಿ, ಯಾವಾಗ ಈಗ ಇರಲಿ ಯಾವಾಗ ನಾನು ಶಾಸಕನಿದ್ದಾಗ ಎಲ್ಲರ ಯಾರ್ದಾರ ಮನೆ ಮುಂದೆ ಪೆಂಡಲ್ ಹಾಕಿತ್ತಂದ್ರೆ ಯಾರಿಗೆ ನಾನು ಕೂಡಿದ್ದವ್ರು ಹೇಳ್ತಿದ್ದೆ, ಯಾಕೆ ಅವ್ರಿಗೆ ಏನೋ ಕಾರ್ಯಕ್ರಮ ಇದ್ದಂಗೆ ಆಯ್ತು ನೋಡು, ನಮ್ಗೆ ಯಾಕೆ ಕೇಳೋರು ಅಂತಿದ್ದೆ. ಅಂದ್ರೆ ಯಾಕೆ ಹೇಳ್ತೀರಿ ಅಂದ್ರೆ ಪ್ರೀತಿ ವಿಶ್ವಾಸ ಭಾಳ ದೊಡ್ಡದು. ಪ್ರೀತಿ ಅಭಿಮಾನಕ್ಕೆಂದು ನಾವು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಆ ದಿಶೆಯಲ್ಲಿ ಇವತ್ತು ಜೀವನ ನಾವು ಬೆಳೆಸ್ಕೊಳ್ಬೇಕಾದ್ರೆ ಅದು ವಿಶೇಷವಾಗಿ ಈ ಒಂದು ಕ್ಷೇತ್ರ ಪವಿತ್ರವಾದ ಕ್ಷೇತ್ರದಲ್ಲಿ ನಾವೆಲ್ಲ ಸುಮಾರು ಅನೇಕ ಸೌಹಾರ್ದ ಸಹಕಾರ ಸಂಘಗಳು ಇಲ್ಲಿ ಕಾರ್ಯ ಮಾಡ್ತಾ ಇದ್ದಾವೆ. ಅದೇ ರೀತಿ ಬ್ಯಾಂಕುಗಳು ಸಹಿತ ಸಹಕಾರ ಅರ್ಬನ್ ಬ್ಯಾಂಕ್
ಅವು ಸಹಿತ ಕಾರ್ಯ ಮಾಡ್ತಾ ಇದ್ದಾವೆ. ಜೊತೆಗೆ ಈ ಕ್ಷೇತ್ರದ ಒಂದು ವಿಶೇಷತೆ ಅಂದರೆ ವಿಶೇಷವಾಗಿ ಇವತ್ತು ಕ್ಷೇತ್ರ ಬಹಳ ಅದ್ಭುತವಾಗಿ ಬೆಳೀತಾ ಇದೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ನಮ್ಮ ಜಾಂತಿಕರು ತಮ್ಮ ಅರ್ಪಣೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಬಡಿಗೇರ್ ಸರ್ ಹೇಳಿದರು, ಮಹಾಪೌರರು ನಿಜವಾಗ್ಲೂ ಕೊಪ್ಪಳ ಜಿಲ್ಲೆ, ರಾಜ್ಯದಲ್ಲೆಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನು ಹುಟ್ಟು ಹಾಕಿ ಸುಮಾರು 1400 ಮಹಿಳೆಯರಿಗೆ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸಹಕಾರ ಸಂಘ ಮಾಡ್ತೀವಿ. ಆ ಗುಂಪುಗಳನ್ನು ಮಾಡಬೇಕಾದ್ರೆ ನಾನೇ ಮನೆ ಮನೆಗೆ ತಿರುಗಾಡಿ ಅನೇಕ ಕೇರಿಗಳಲ್ಲಿ ಕೂಡ ಎಲ್ಲ ಕೇರಿಗಳಲ್ಲಿ ಗಂಗಾವತಿ ಕೇರಿಗಳಲ್ಲಿ ಅಡ್ಡಾಡಿ ಅವ್ರ ಮನೆಗಳ ಸಭೆ ಮಾಡಿ ಆ ಗುಂಪುಗಳು ನಮ್ಮ ಸಂಸ್ಥೆಗೆ ಬರುವಂತೆ ಮಾಡಿ ಅನೇಕ 1400 ಜನ ಮಹಿಳೆಯರಿಗೆ ಸಾಲ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ವರ್ಷಕ್ಕೊಂದು ಬಾರಿ ಏನು ಮಹಿಳಾ ಸಮಾವೇಶವನ್ನು ಮಾಡ್ತಕ್ಕಂಥ ಕೆಲಸ ನಡೀತಾ ಇತ್ತು. ಆ ಮಹಿಳೆಯರಿಗೆ ಹೇಳ್ತಿದ್ವಿ ಏನು ಹೇಳ್ತಿದ್ವಿ ಅಂತ ಹೇಳಿದ್ರೆ, ಬರೀ ನಮ್ಮ ಸಂಸ್ಥೆಯಲ್ಲಿ ಸಾಲ ತೆಗೆದುಕೊಂಡು ಬರೀ ಕೆಲಸ ಮಾಡ್ತಕ್ಕಂಥದ್ದಲ್ಲ ಅಂತೇಳಿ ಅನೇಕ ಇಲಾಖೆಗಳ ಅಧಿಕಾರಿಗಳನ್ನು ಕರೆಯಿಸಿ ಸರ್ಕಾರದಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಯಿಸಿ ಅವರಿಗೆ ಒಂದು ಒಳ್ಳೆಯ ಯೋಜನೆಗಳನ್ನು ಹೇಳ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಬಂದ್ವಿ. ಆದರೆ ಇತ್ತೀಚಿನ ಒಂದು ದಿನಮಾನಗಳಲ್ಲಿ ಅನೇಕ ಫೈನಾನ್ಸ್ಗಳನ್ನು ಮಾಡ್ತಕ್ಕಂಥ ಸಂಸ್ಥೆ ಬಂದು ಗಂಗಾವತಿಗಳೆಲ್ಲ ಕಡೆ ಬಂದವು. ಹೈದರಾಬಾದ್ ಕಡೆ ಒಂದು 3-4 ಬಂದ್ಬಿಟ್ಟು ಮತ್ತು ಧರ್ಮಸ್ಥಳ ಕೂಡ ಬಂದು ಸೇರಿದ್ರು. ಅವೆಲ್ಲ ಹೆಣ್ಮಕ್ಳಿಗೆ ಯಾವ ರೀತಿ ಆಯ್ತದೆ, ಎಲ್ಲರೂ ನಮಗೆ ಸಾಲ ಕೊಡ್ತಾರೆ ಅಂತಕ್ಕಂಥ ಒಂದು ವ್ಯವಸ್ಥೆ ಒಂದು ಮನಸ್ಸವ್ರದ್ದು ಆಯ್ತು. ಅಲ್ಲಿ ಸಾಲ ತಗೊಳ್ಳೋದು, ಇಲ್ಲಿ ಸಾಲ ತಗೊಳ್ಳೋದು, ಯಾರಿಗೊಬ್ಬರಿಗೆ ತಿಳ್ಕೊಂಡು ಈ ರೀತಿ ಕೆಲಸ ನಡೀತಾ ಇರಬೇಕಾದ್ರೆ ಇದು ಸರಿಯಾಗೋದಿಲ್ಲ ಅಂತಕ್ಕಂಥ ಮಾತು ತಿಳ್ಕೊಂಡು ನಾವು ತಕ್ಷಣದಲ್ಲಿ ಆ ಸ್ತ್ರೀ ಶಕ್ತಿ ಗುಂಪುಗಳಿಗೆ ಸಾಲವನ್ನು ಕೊಡ್ತಕ್ಕಂಥ ಕೆಲಸವನ್ನು